ದೇವ್ರ ಮುಂದೆ ಎಲ್ಲ ಬೇಡ, ಹೊರಗಡೆ ತಗೊಳ್ಳೋದು ಇಲ್ಲಿ ಬೇಡ. ದೇವ್ರ ಮುಂದೆ ಬೇಡ, ದೃಷ್ಟಿ ಆಗೋಯ್ತು. ಹೊರಗಡೆ ತಗೊಳ್ಳೋದು ಅವ್ರಿಗೆ ಖುಷಿ ಆಗೋದು. ಆಯ್ತು. ದೇವ್ರ ಕೆಲಸ ಸಾಮಾನ್ಯ ಯಾವ ಕೆಲಸ ಇಲ್ಲ. ಇವತ್ತು ನಮ್ಮ ಡ್ರೈವರ್ ಮಾಡಿದ್ದೆ ಎಡವಟ್ಟು. 9:30ಗೆ ಬಂದೆ, ಅವ್ನು ಎದ್ದಿದ್ದೆ 11:30. 12 ಗಂಟೆ ತನಕ 20 ಮಿಸ್ ಕಾಲ್ ಇತ್ತು. ಯಮಧರ್ಮನ್ ಏಜೆಂಟ್ ಇದುವರೆಗೂ 1 ವಾರದಲ್ಲಿ 5 ಸಲ ಆಕ್ಸಿಡೆಂಟ್ ಮಾಡೋನೆ. ಒಂದ್ಸಲ ಟಿವಿಗೆ ಹೋಗಿಲ್ಲ, ಒಂದ್ಸಲ ಮಾಧ್ಯಮಕ್ಕೆ ಹೋಗಿಲ್ಲ. 1 ವಾರದಲ್ಲಿ 5 ಸಲ, ವಾರದಲ್ಲಿ 5 ದಿನ ಅಲ್ವಾ ವೀಕ್ ಡೇಸು, 5 ದಿನದ ಆಕ್ಸಿಡೆಂಟ್ ಮಾಡುವಂತ ಪುಣ್ಯಾತ್ಮನ ಡ್ರೈವರು. ಯಾಕೆ ಡ್ರೈವಿಂಗ್ ಕಲಿಯಲ್ಲ ಅಂದ್ರೆ ಒಂದ್ ಕಡೆ ರಾಜಸ್ಥಾನ, ಒಂದ್ ಕಡೆ ಪಾಕಿಸ್ತಾನ ಕಳೀತಾ ಇರ್ತದೆ. ಹಿಂಗೆ ಓಡಿಸ್ಬೇಕಾದ್ರೆ ಹಿಂಗೆ ಅಂತಿರ್ತೀನಿ, ಕೂಡಿಸ್ಬಿಟ್ಟು ಒಂಚೂರು ಟಚ್ ಆಗೋರೆ ಕುಡಿದ ಬಸ್ಸಿನಲ್ಲಿ ಪ್ರಥಮಿಂದ ಆಕ್ಸಿಡೆಂಟ್. ಪ್ರಥಮ ಅಷ್ಟಕ್ಕೂ ಮಾಡಿದ್ದೇನು ಅಂತ ಟಿವಿ ನನಗೆ ಡ್ರೈವಿಂಗ್ ಕಾರ್ ಆನ್ ಮಾಡೋಕ್ಕೆ ಬರಲ್ಲ. ನನ್ನ ಡ್ರೈವರ್ ಅವ ಯಮಧರ್ಮನ್ ಏಜೆಂಟ್ ಹಾಳಾದವನು. ಅದಕ್ಕೆ ಅವನು ಇವತ್ತು ಬೆಳಿಗ್ಗೆ 10:30 ಬರ್ತೀನಿ ತಂದ್ಕೊಂಡೆ. ಹಾಳಾದವ್ ಹಿಂಗೆ ಮಾಡ್ದ. ದೇವ್ರ ಸಾಮಾನ್ಯ ದೇವ್ರ ಕೆಲಸ ನಾನು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಭಾಳ ಖುಷಿ ಆಯಿತು, ತುಂಬ ತೃಪ್ತಿ ಇದೆ. ಒಳ್ಳೇದಾಗಿ ನವೀನ್, ಒಳ್ಳೇದಾಗಲಿ. ನನಗೆ ಸಾಮಾನ್ಯವಾಗಿ ದೇವ್ರ ಕೆಲಸ ಅಂದರೆ ಬಹಳ ಖುಷಿ ಇದೆ. ಬರಲೇಬೇಕಾದ ಬೆಳಗ್ಗೆ ಆಗಿಲ್ಲ. ಎಲ್ಲ ಭಕ್ತಾದಿಗಳು ದೇವ್ರ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳ್ಕೊಳ್ತೀನಿ. ಸಾಮಾನ್ಯವಾಗಿ ಯಾವತ್ತೂ ನಾನು ದೇವ್ರ ಕೆಲಸ ಇಲ್ಲ ಅಂತ ಹೇಳಿದ್ದೇ ಇಲ್ಲ. ಅದಕ್ಕೆ ನಾನು ಕೈಯಿಂದ ಹಾಕೊಂಡ್ಬರ್ತೀನಿ, ಖರ್ಚು ಮಾಡಿ. ದೇವ್ರ ಕೆಲಸ ಅಂದರೆ ಖುಷಿ ಇದೆ. ಬಟ್ ಮಿಕ್ಕಿದ್ದಕ್ಕೆಲ್ಲ ನಾನು ನೋಡೋದಕ್ಕೂ ಸಿಗಲ್ಲ. ನಂಗೆ ಭಾಳ ಖುಷಿ ಇದೆ. ನೀವು ತುಂಬ ಸಣ್ಣ ವಯಸ್ಸಿಗೆ ನಡ್ಸ್ಕೊಂಡು ಹೋಗ್ತಾ ಇದ್ರೆ. ಕಾಟೇರಮ್ಮನ ಅನುಗ್ರಹ ಯಾವಾಗಲೂ ಕನ್ನಡ ಚಿತ್ರರಂಗದ ಮೇಲಿರಲಿ, ಎಲ್ಲ ಭಕ್ತಾದಿಗಳ ಮೇಲಿರಲಿ, ನಮ್ಮಂಥ ಪುಟ್ಟ ಕಲಾವಿದ್ರ ಮೇಲೂ ಇರಲಿ. ನನಗೆ ಬನ್ನಿ, ದೇವಸ್ಥಾನಕ್ಕೆ ದೇವ್ರಿಗೆ ನಾವು ಮಾರ್ಕೆಟಿಂಗ್ ಮಾಡೋದಲ್ಲ. ದೇವರ ಆಶೀರ್ವಾದ ಯಲಹಂಕ ಅಲ್ಲ, ಇದು ಏಷ್ಯಾದ ಯಾವುದೇ ಮೂಲಲ್ಲಿದ್ದರೂ ಬರಬೇಕು ದೇವಸ್ಥಾನಕ್ಕೆ. ಯಲಹಂಕದಲ್ಲಿರೋದು ಅಲ್ಲೆಲ್ಲ ಹುಡಿಕೊಂಡು ಹೋಗೋದಲ್ಲ, ಇಲ್ಲಿ ಎಲ್ಲರೂ ಬರಬೇಕು. ಅಲ್ಲಿಂದ ನಾವು ಬಂದಿದ್ದೀವಿ. ಅಣ್ಣ ದುಬೈಯಿಂದ ಬರ್ತಾರೆ, ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ಒಳ್ಳೇದಾಗಲಿ, ಭಾಳ ಖುಷಿ ಆಯಿತು. ಆ್ಯಂಡ್ ಚೆನ್ನಾಗಿದೆ ಅಲಂಕಾರ ಎಲ್ಲ, ಕಂಪ್ಲೀಟ್ ಬೆಳ್ಳಿದಲ್ಲ ಅದು? ಚೆನ್ನಾಗಿದೆ, ನನಗೆ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಒಳ್ಳೇದಾಗಲಿ. ಮತ್ತಷ್ಟು ಪೂಜೆ ಕೆಲಸಗಳು ಸಾಂಗವಾಗಿ ನಡೀಲಿ. ಎಲ್ಲ ಭಕ್ತಾದಿಗಳಿಗೂ ದೊಡ್ಡ ಪ್ಲೇಸ್ ಆಗಲಿ, ದೇವ್ರ ಕೈ ಹಿಡಿಯುವಂಥ ಆಶೀರ್ವಾದ ಅವ್ರ ಕೈ ಸಿಗೋಂಗಾಗಲಿ. ನಾನು ಕೂಡ ಇಲ್ಲಿ ಸ್ಮರಿಸ್ತೀನಿ. ಒಳ್ಳೇದಾಗಲಿ, ಹಂಗಾಗಲಿ. ನಮಗಲ್ಲ, ಜನಗಳೆಲ್ಲ ಭಕ್ತಾದಿಗಳಿಗೆ ಒಳ್ಳೇದಾಗಲಿ. ಅವರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಅದಾದಮೇಲೆ ನಮ್ಮ ಸಿನಿಮಾಗೆ ಒಳ್ಳೇದಾಗಲಿ, ಯಾವ ಕೆಟ್ಟ ಕಣ್ಣು ಬೀಳದೇ ಇರಲಿ ಅಂತ ಕೇಳ್ಕೊಳ್ತೀನಿ. ಕಲಾವಿದ್ರ ಮೇಲೆ ಅಭಿಮಾನ ಇರಲಿ, ದೇವ್ರ ಮೇಲೆ ಭಕ್ತಿ ಇರಲಿ. ಕಲಾವಿದ್ರ ಮೇಲೆ ದೇವ್ರು ಯಾರನ್ನೂ ಮಾಡಬೇಡಿ. ಯಾವ ಕಲಾವಿದ್ರು ಬಂದರೂ ನಮಸ್ಕಾರ, ಚೆನ್ನಾಗಿದೆ. ಅವ್ನು ಯಾವ ಪ್ರಧಾನ ಮಂತ್ರಿ ಬಂದರೂ ದೇವ್ರ ಮುಂದೆ ಸೈಲೆಂಟಾಗಿ ನಿಂತ್ಕೋಬೇಕು. ಅವ್ನು ಪ್ರಧಾನ ಮಂತ್ರಿ ಬಂದ್ರು ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಒಳ್ಳೇದಾಗಲಿ, ಧನ್ಯವಾದ. ಎಲ್ಲ ನಾನು ಬಂದಿರೋದಲ್ಲ, ಇಲ್ಲಿಗೆ ಬಂದ್ರೆ ನಮಗೆ ಪುಣ್ಯ. ಬರಲಾ? ಏನೋ ನಿನ್ನ ಹೆಸರು? ರಾಮಲಿಂಗ. ಬರಲೇ ಅಣ್ಣ. ಥ್ಯಾಂಕ್ ಯು. ನಮಸ್ಕಾರ, ಬರ್ತೀವಿ. ನಮಸ್ಕಾರ, ಬರ್ತೀನಿ. ಥ್ಯಾಂಕ್ ಯು.